ಇಲ್ಲಿ ಎಲ್ಲ ರೈತರ ಮಕ್ಕಳು ಇದ್ದೀರಿ ತಾನೆ? ಗದ್ದೆ ಎಲ್ಲ ನೋಡಿದ್ದೀರಾ? ಸೊ ಈಗ ಹೋಗಿದ್ದೀರಾ ಗದ್ದೆಗೆ? ಏನ್ ಮಾಡ್ತಾರೆ ಗದ್ದೆಯಲ್ಲಿ? ಕೆಲಸ ಭತ್ತ ಕೆಲಸ, ಜೋಳದ ಕೆಲಸ, ರಾಗಿ ಏನದು? ಭತ್ತದ ಕೆಲಸ, ಜೋಳದ ಕೆಲಸ, ರಾಗಿ ಕೆಲಸ ಏನು? ಬೆಳೆಯುವುದು. ಬೆಳೆಯುವುದು ಅಂದ್ರೆ ಏನು? ಯಾರು ಅದು ಮಾಡೋದು? ಅದು ಏನದು? ಬೆಳೆಯುವುದು ಅಂದ್ರೆ ರೈತರು ಮಾಡೋದು. ರೈತರು ಮಾಡೋ ಕೆಲಸ ಏನು? ಬೆಳೆಗಳನ್ನ ಬೆಳೆಯುವುದು. ಅದಕ್ಕೆ ನಾವು ಬೆಳೆಗಳನ್ನ ಬೆಳೆಯುವುದು ಅಂದ್ರೆ ಬೆಳೆಯ ಉತ್ಪಾದನೆ ಅನ್ಬೋದಾ? ಉತ್ಪಾದನೆ ಮಾಡೋದು, ಹೌದಲ್ಲ? ಸೊ ಈ ಬೆಳೆಯನ್ನ ಉತ್ಪಾದನೆ ಮಾಡೋದಕ್ಕೆ ಇನ್ನೂ ಒಂದು ಹೆಸರಿದೆ. ನಮ್ಮಲ್ಲಿ ಹಳ್ಳಿಯಲ್ಲಿ ಒಂಥರ ಹೇಳ್ತಾರೆ, ಅದಕ್ಕೊಂದು ಹೆಸರು ಕೊಟ್ಟಿದೆ. ನಮ್ಮ ಭಾರತ ದೇಶವನ್ನ ಅದರ ಆಧಾರದ ಮೇಲೆ ನಾವು ಅಳೆಯೋದು. ರೈತರು ಮಾಡೋ ಕೆಲಸವನ್ನು ಒಟ್ಟಾಗಿ ನಾವೇನಂತ ಕರಿತೀವ? ಕೈಗಾರಿಕೆ. ವೆರಿ ಗುಡ್, ಎಷ್ಟು ಚೆನ್ನಾಗಿ ಕಲಿತೀರಲ್ಲ. ರೈತರು ಮಾಡೋ ಕೆಲಸ ಕೈಗಾರಿಕೆ ಅಂತಾರ? ಕೈಗಾರಿಕೆ ಅಂದ್ರೆ ಫ್ಯಾಕ್ಟ್ರಿಗಳಲ್ವಾ? ಕೃಷಿ ಚಟುವಟಿಕೆ. ವೆರಿ ಗುಡ್. ಏನಂತಾರೆ? ಕೈಗಾರಿಕೆ ಅಂದ್ರೆ ನೀವು ಕೈಗಾರಿಕೆ ಮಾಡ್ತೀರಾ, ಫ್ಯಾಕ್ಟ್ರಿ ಮಾಡ್ತೀರಾ. ಕೈಗಾರಿಕೆ ಅಂದ್ರೆ ಇಂಡಸ್ಟ್ರೀಸ್, ಫ್ಯಾಕ್ಟರೀಸ್. ನೀವು ಫ್ಯಾಕ್ಟ್ರೀಸ್ ಮಾಡ್ತೀರಾ? ರೈತರು ಮಾಡೋದೇನೋ ಕೈಗಾರಿಕೆ ಅನ್ನೋದು ಕೃಷಿ ಚಟುವಟಿಕೆ. ರೈತರು ಮಾಡುವ ಕೆಲಸ ಕೃಷಿ ಚಟುವಟಿಕೆಗಳು. ಕೃಷಿ ಅಂದರೆ ವ್ಯವಸಾಯ ಅಲ್ವೇನಾ? ಒಕ್ಕಲುತನ ಅಂತ ಹಳ್ಳಿಯಲ್ಲಿ ಒಕ್ಕಲು ಮಾಡೋದು. ಓಕೆ, ಒಕ್ಕಲು ಮಾಡೋದು, ಕೃಷಿ ಮಾಡೋದು, ಮತ್ತೇನೋ ಉಳುಮೆ ಮಾಡೋದು, ವ್ಯವಸಾಯ ಮಾಡೋದು ಅಂತ ಕರಿತೀವಿ. ಇಷ್ಟೊಂದು ಪದಗಳಿವೆ: ವ್ಯವಸಾಯ, ಕೃಷಿ, ಉಳುಮೆ. ಹೌದಲ್ಲ? ಕೇಳಿದ್ರಲ್ಲ? ಅವರೆಲ್ಲ ಕೃಷಿಯಲ್ಲಿ ಮಾಡೋದೇನೋ ಬೆಳೆಯನ್ನ ಬೆಳೆಯೋದು. ಹೌದಲ್ಲ? ಮಾತಾಡಿ. ನಾವು ಈಗ ಪಾಠ ಮಾಡ್ತಾ ಇದ್ದೀನಿ, ನಾನು ಮಾತಾಡಿ ಅಂದಾಗ ನಾನು ಕ್ವಶನ್ ಕೇಳಿದಾಗ ನೀವು ಆನ್ಸರ್ ಮಾಡಬೇಕು. ಸುಮ್ಮನೆ ಕೂತ್ಕೊಳ್ಳೋದು, ಗೊತ್ತಿದ್ರೆ ಸುಮ್ಮನೆ ಕೂತ್ಕೊಳ್ಬೇಕು ಅಲ್ವಾ? ತಪ್ಪಾದೇನು ಪ್ರಾಬ್ಲಮ್ ಇಲ್ಲ. ಈಗ ನೋಡಿ, ನೀವು ಹೇಳಿದ್ರಿ ಬೆಳೆಯನ್ನ ಉತ್ಪಾದನೆ ಮಾಡೋದು ಅಂತ ಹೇಳಿದ್ರಲ್ವಾ? ಆಮೇಲೆ ಈಗ ನಾವು ಇನ್ನೊಂದು ಪದ ಬಂತು, ಏನು ಗೊತ್ತಾ? ಕೃಷಿ ಅಂತ. ಹೌದಲ್ಲ? ಹಂಗಾದ್ರೆ ಈ ಕೃಷಿ ಅಂದ್ರೇನು? ಕೃಷಿ ಎಂದರೆ ಬೆಳೆಗಳನ್ನು ಮತ್ತೆ ಉಳುಮೆ. ಈಗ ಕೃಷಿ, ಓಕೆ, ಕೃಷಿಯ ಚಟುವಟಿಕೆ ಅಂದ್ರೆ ಬೆಳೆಗಳನ್ನ ಉತ್ಪಾದನೆ ಮಾಡೋದು ಅಂತ ಅರ್ಥ ಆಗುತ್ತೆ. ಸೊ ಇಲ್ಲಿ ನೀವು ಬೆಳೆ ಅಂತ ಹೇಳಿದ್ರಲ್ವಾ? ಇನ್ನೂ ಒಂದು ಪದ ಇದೆ, ಬೆಳೆ. ಈ ಬೆಳೆ ಅಂದ್ರೇನು? ಬೇಳೆ ಬೇರೆ, ಬೇಳೆ ಬೇರೆ ಅಲ್ವಾ? ಬೆಳೆ ಬೇರೆ. ಬೆಳೆ ಅಂದ್ರೇನು? ನಾವೇ ಬೆಳೆಯೋದು ಸರ್. ಈಗ ಓಕೆ, ಭತ್ತ ಒಂದು ಬೆಳೆ, ಹೌದಲ್ಲ? ಸರ್. ಜೋಳ ಒಂದು ಬೆಳೆ, ರಾಗಿ ಅಲ್ವಾ? ಅಡಿಕೆ ಅದು ಒಂದು ಬೆಳೆ, ರಾಗಿ ಬೆಳೆ, ಹೌದಲ್ಲ? ಏನು ಬೆಳೆ 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 ಇಲ್ಲೊಂದು ತೆಂಗಿನ ಮರ ಇರುತ್ತೆ, ಒಂದೇ ಮರ ಇರುತ್ತೆ, ಹೌದಲ್ಲ? ಆ ಒಂದು ಮರ ನೋಡಿ ನೀವು ಏನಂತೀರಾ? ಅದು ಬೆಳೆ ಅಂತೀರಾ? ಏನಂತೀರಾ ಅದಕ್ಕೆ? ತೆಂಗಿನ ಮರ. ಹೌದಾ? ಒಂದು ಮಾವಿನ ಗಿಡ ಒಂದಿರುತ್ತೆ, ಅದಕ್ಕೆ ಏನಂತೀರಾ? ಗಿಡ ಅಂತ ಹೇಳ್ತೀವಿ. ಅದಕ್ಕೆ ಬೆಳೆ ಅಂತೀರಾ? ಮತ್ತೆ ಬೆಳೆ ಅಂದ್ರೆ ಏನು? ಭತ್ತ, ತೋಟಗಳಲ್ಲಿ ಈಗ ಗುಂಪಲ್ ಗೋವಿಂದ ಬೇಡ, ಹೌದಲ್ಲ? ತರಕಾರಿ ಗುಂಪಲ್ ಗೋವಿಂದ ಗೊತ್ತಲ್ಲ? ಹಂಗೆ ಬೇಡ. ಈಗ ನೀವು ಏನ್ ಮಾಡ್ಬೇಕು? ಒಬ್ರು ಯಾರು ಕರೆಕ್ಟಾಗಿ ಗೊತ್ತು ಹೇಳಿ. ಇಲ್ಲ ಯಾರೋ ಸೌಂಡ್ ಬರ್ತಾಯಿತ್ತು ಹೇಳಿ ಸರ್. ಏಕದಳ ಬೆಳೆ ಅಂದ್ರೆ ಏನು? ಒಂದು ಎಕರೆಯಷ್ಟು ಜೋಳವನ್ನು ಹಾಕಿದ್ರೆ ಅದು ಓಕೆ. ಒಂದು ಸ್ವಲ್ಪ ಹತ್ರ ಬಂದವ, ಆದ್ರೆ ಪರ್ಫೆಕ್ಟ್ ಆನ್ಸರ್ ಅಲ್ಲ. ತರಕಾರಿನೂ ಹೌದು, ಬೆಳೆ ಅಂತ ಯಾಕೆ ಕರಿತೀವಿ? ಅದು ಏನು ಸರ್? ಜಾಸ್ತಿ ಆಗ್ತೀವಲ್ಲ ಸರ್, ಜಾಸ್ತಿ ಬೆಳೆಯನ್ನು ಬೆಳಿತೀವಲ್ಲ ಸರ್, ಅದಕ್ಕೆ ಬೆಳೆ. ಜಾಸ್ತಿ ಬೆಳೆ ಮತ್ತೆ ಜಾಸ್ತಿ ಬೆಳೆ ಸರ್ ಹೆಚ್ಚು ಅಲ್ಲ ಕಣ, ಜಾಸ್ತಿ. ಓಕೆ, ಕರೆಕ್ಟ್ ಇದೆ.
ನೀವು ಬೆಳೆ ಅನ್ನೋ ಪದಕ್ಕೆ ಅರ್ಥ ಬರ್ಬೇಕಾನೆ. ಜಾಸ್ತಿ ಬೆಳೆ ಅನ್ನೋ ಅಂದ್ರೆ ಮತ್ತೆ ಅದು ಅರ್ಥ ಆಗಲಿಲ್ಲ. ಮತ್ತೆ ಬೆಳೆ ಅಂತ ಪದ ಬರ್ಬಾರ್ದು. ಜಾಸ್ತಿ ಹೆಚ್ಚು ರಾಗಿ ಎಲ್ಲ ಬೆಳಿತೀವಲ್ಲ ಸರ್, ಅದನ್ನ ಬೆಳೆ ಅಂತ. ಅದನ್ನೇ ನಿಮಗೆ ಸೆಂಟೆನ್ಸ್ ಒಳಗೆ ಬರ್ತಾ ಇಲ್ಲ, ಹೇಳ್ತೀನಿ ನಿಮಗೆ ಆನ್ಸರ್ ಗೊತ್ತಿದೆ. ಈಗ ಹೇಳಿದ ಕರೆಕ್ಟೇ. ನೀವು ಒಂದು ಎಕರೆದಲ್ಲಿ ರಾಗಿ ಬೆಳೆಯೋದು, ಒಂದು ಎಕರೆದಲ್ಲಿ ಭತ್ತ ಬೆಳೆಯೋದು, ಹೆಚ್ಚು ಭತ್ತ ಬೆಳೆಯೋದು, ಹೆಚ್ಚು ರಾಗಿ ಬೆಳೆಯೋದು ಅಂತಿಲ್ಲ, ಅದೇ ಅರ್ಥನೇ ಬರುತ್ತೆ. ಅದನ್ನೇ ನಾವು ಬೆಳೆಯೋದು ಅಂದ್ರೆ ಅದಕ್ಕೊಂದು ಸೈನ್ಸಲ್ಲಿ ಯಾವಾಗಲೂ ನೀವು ಒಂದು ಸಿಸ್ಟಮೆಟಿಕ್ ಸ್ಟಡಿ ಆಫ್ ನಾಲೆಡ್ಜ್ ಅಂತ ಕರೀತಾರೆ. ಸೈನ್ಸ್ ಅಲ್ವಾ? ಸೈನ್ಸ್ ಈಸ್ ಎ ಸಿಸ್ಟಮೆಟಿಕ್ ಸ್ಟಡಿ ಆಫ್ ನಾಲೆಡ್ಜ್. ವಿಜ್ಞಾನ ಎಂಬುದು ಒಂದು ವ್ಯವಸ್ಥಿತವಾದ ಅಧ್ಯಯನ. ವ್ಯವಸ್ಥಿತವಾಗಿ ಅದರದ್ದು ಅರ್ಥ ಕರೆಕ್ಟಾಗಿ ಬರಬೇಕು. ಹೌದಾ? ತಪ್ಪಿರ್ಬಾರ್ದು. ಕೆಲವೊಂದು ಪದಗಳನ್ನು ಅಲ್ಲಿ ಸೇರಿಸ್ಬೇಕು, ನೀವು ಕರೆಕ್ಟಾಗಿ ಸೇರಿಸ್ಬೇಕು. ಈಗ ಬೆಳೆ ಅಂದ್ರೆ ಏನು ಅಂದರೆ, ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಒಂದೇ ರೀತಿಯ ಹಲವು ಗಿಡಗಳನ್ನು, ಹಲವು ಸಸ್ಯಗಳನ್ನು ಬೆಳೆಯುವುದನ್ನು ಏನಂತ ಕರೀತಾರೆ? ಈಗ ಒಂದು ನಿರ್ದಿಷ್ಟವಾದ ಪ್ರದೇಶ, ಒಂದು ಜಾಗ, ಅದು 1 ಎಕರೆ ಇರ್ಬೋದು, ಅರ್ಧ ಎಕರೆ ಇರ್ಬೋದು, ಹೌದಲ್ಲ? ಸೊ ಅಲ್ಲಿ ನಾವು ಒಂದೇ ರೀತಿ ಬೆಳೆ ಬೆಳೆಯೋದು. ಭತ್ತ ಬೆಳೆದ್ರೆ ಎಲ್ಲ ಅಲ್ಲಷ್ಟು 1 ಎಕರೆಗೆ ಬರ್ತಾ ಇದೆ, ಅರ್ಧ ಎಕರೆ ಬರ್ತಾ ಇದೆ, ಹೌದಲ್ಲ? ಅಲ್ಲಿ ಬೇರೆ ಏನಾರ ಇದ್ರೆ ನಾವು ಕಿತ್ತಾಕ್ಬಿಡ್ತೀವಿ, ಕಳೆ ಅಂತಂದು, ಹೌದಾ? ಭತ್ತ ರಾಗಿ ಇದ್ರೆ ರಾಗಿನೇ ಇರುತ್ತೆ. ಅದನ್ನ ನಾವೇನಂತ ಕರಿತೀವಿ? ಅರ್ಥ ಆಯ್ತಾ? ಬೆಳೆ ಅಂತ ಗೊತ್ತಾಯ್ತಾ? ನೋಡೋಣ. ಸರಿ ಹೇಳ್ಬೇಕು. ಒಂದು ನಿರ್ದಿಷ್ಟವಾದ ಹಲವಾರು ಸಸ್ಯಗಳಲ್ಲಿ ಒಂದೇ ರೀತಿಯ ಸಸ್ಯಗಳಲ್ಲಿ ಬೆಳೆಸುವ ಕ್ರಿಯೆಗೆ ಏನಂತಾರೆ? ಬರ್ಕೊಳ್ತೀರಾ? ಈಗ ಪಾಠದ ಬರ್ತಿದ್ದೀರಾ? ಈಗ ಬೆಳೆ ಅನ್ನೋ ಪದ ಬರ್ಕೊಳ್ಳಿ ಫಸ್ಟ್. ಒಂದು ನಿರ್ದಿಷ್ಟವಾದ ಪ್ರದೇಶದಲ್ಲಿ, ಈ ನಿರ್ದಿಷ್ಟವಾದ ಪ್ರದೇಶ ಅಂದ್ರೆ ಅದು 1 ಎಕರೆ ಒಂದು ಜಾಗ ಫಿಕ್ಸ್ ಮಾಡಿರ್ತೇವೆ, ಹೌದಲ್ಲ? ಅಲ್ಲೇ ಬೆಳಿಬೇಕು. ಮತ್ತೆ ಇಲ್ಲೊಂದಿಷ್ಟು ಅಲ್ಲೊಂದಿಷ್ಟು ಬೆಳೆದ್ರೆ ನಿರ್ದಿಷ್ಟ ಅಲ್ಲದು, ಆಯ್ತಾ? ನಿರ್ದಿಷ್ಟವಾದ ಪ್ರದೇಶದಲ್ಲಿ ಒಂದೇ ವಿಧದ ಹಲವಾರುಕ್ಕಿಂತ ಹೆಚ್ಚು ಸಂಖ್ಯೆಯ ಸಸ್ಯಗಳನ್ನು ಅಥವಾ ಗಿಡಗಳನ್ನು ಬೆಳೆಸುವ ವಿಧಾನಕ್ಕೆ ಬೆಳೆ ಎನ್ನುವುದು. ಹೌದಾ? ಅರ್ಥ ಆಯ್ತಾ? ಒಂದೇ ವಿಧದ ಒಂದು ನಿರ್ದಿಷ್ಟವಾದ ಪ್ರದೇಶದಲ್ಲಿ ಒಂದೇ ವಿಧದ ಹಲವಾರು ಸಸ್ಯಗಳನ್ನು ಬೆಳೆಸುವ ವಿಧಾನಕ್ಕೆ ಏನಂತೀವಿ? ಬೆಳೆ. ಸೊ ಈಗ ಬೆಳೆಗಳಲ್ಲಿ ವಿಧಗಳು ಇದಾವ? ಬೆಳೆ ವಿಧಗಳು ಇದಾವ? ಹೇಳಿ ನೋಡೋಣ. ಏಕದಳ ವೆರಿ ಗುಡ್. ಹೇಳ. ಖಾರಿಫ್ ಬೆಳೆ, ರಾಬಿ ಬೆಳೆ. ರಬಿ ಬೆಳೆ. ಖಾರಿಫ್ ಬೆಳೆಗಳು ಮತ್ತು ರಬಿ ಬೆಳೆಗಳು. ಪರವಾಗಿಲ್ಲ, ಜಾಣದೆಲ್ಲ. ಸೊ ಬೆಳೆಯಲ್ಲಿ 2 ವಿಧ ಬರ್ತವೆ. ಒಂದು ಖಾರಿಫ್ ಬೆಳೆ, ಇನ್ನೊಂದು ರಬಿ ಬೆಳೆ. ಗೊತ್ತಾಯ್ತಾ? ಸೊ ಈಗ ನೀವು ಮನೆಯಲ್ಲಿದ್ದಾಗ ನಿಮಗೆ ಆಲ್ಮೋಸ್ಟ್ ಇದು ಈಗ ಸ್ಟಾರ್ಟ್ ಆಗಿದೆ, ಖಾರಿಫ್ ಬೆಳೆ, ರಬಿ ಬೆಳೆ ಅಂತಂದು ವಿಧಗಳು. ಅದಕ್ಕಿಂತ ಮುಂಚೆ ನೀವು ಮನೆಯಲ್ಲೇ ನಿಮ್ಮನ್ನ ಸಾಮಾನ್ಯವಾಗಿ ಕೇಳಿದ್ರೆ ಬೆಳೆ ಬೆಳೆದ್ರೆ ಯಾವ ಥರ ಬೆಳಿತೀರಿ ಅಂದ್ರೆ ಏನು ಹೇಳ್ತೀರಾ? ರಾಗಿ ಬೆಳಿತೀವಿ, ಭತ್ತ ಬೆಳಿತೀವಿ, ತರಕಾರಿ ಅಲ್ಲ, ತರಕಾರಿ ಇವನ್ನೆಲ್ಲ ಬೆಳಿತೀವಿ ಅಂತಿಲ್ಲ. ಸೊ ನೋಡಿ, ಭತ್ತ, ರಾಗಿ, ಜೋಳ ಇವೆಲ್ಲ ಧಾನ್ಯಗಳು, ಹೆಸರು ಕಾಳುಗಳು ಬರ್ತವೆ, ಅವು ಧಾನ್ಯಗಳೆಲ್ಲ ಒಂದು ವಿಧ ಧಾನ್ಯಗಳು. ಗೊತ್ತಾಯ್ತಾ? ಆಮೇಲೆ ತರಕಾರಿ ಬೆಳಿತೀವಲ್ವೇನೋ, ತರಕಾರಿಗಳು ಬೆಳಿತಾನೆ. ಅದು ಟೊಮೆಟೊ ಬೆಳೆದ್ರೆ ಎಲ್ಲರೂ ಒಂದ್ ಕಡೆ ಎಲ್ಲ ಟೊಮೆಟೊ ಬೆಳಿತೀವಿ, ಈ ತರ ಎಲ್ಲ ಅಲ್ವಾ? ಹಣ್ಣುಗಳು ಕಲ್ಲಂಗಡಿ. ವೆರಿ ಗುಡ್. ನೋಡಿ, ತರಕಾರಿ, ಧಾನ್ಯಗಳು, ಹಣ್ಣುಗಳು ಎಲ್ಲ ಬೆಳಿತೀವಲ್ಲ. ಈ ಮುಖ್ಯವಾಗಿ 3 ವಿಧಗಳನ್ನ ನಾವು ಬೆಳೆಗಳಂತ ಕರಿತೀವಿ. ಒಂದು ಧಾನ್ಯಗಳು, 2ನೇದು ತರಕಾರಿಗಳು, 3ನೇದು ಹಣ್ಣುಗಳು. ಸೊ ಇಲ್ಲಿ ಫಸ್ಟ್ ಅದನ್ನ ಬರ್ಕೊಳ್ಳಿ. ಓಕೆ, ಆಮೇಲೆ ಕೃಷಿಗೆ ಹೋಗೋಣಂತೆ.
ಈಗ ಅರ್ಥ ಬರ್ಕೊಂಡಿರಲ್ಲ ಕ್ಲಾಸ್ ವರ್ಕಲ್ಲಿ ನೀಟಾಗಿ ಬರ್ಕೊಳ್ಳಿ. ನೆಕ್ಸ್ಟ್ ಈಗ ನಾನು ಹೇಳಿದೆ ವಿಧಗಳು ಅಂತ. ಈಗ ತರಕಾರಿಗಳು ವಿಧಗಳನ್ನು ನೋಡ್ಕೊಳ್ಳಿ. ಯಾವುದು? ಧಾನ್ಯಗಳು. ಅದ್ರ ಕೆಳಗೆ ಬರ್ಕೊಳ್ಳಿ ಧಾನ್ಯಗಳು. ಎರಡನೇದು ತರಕಾರಿಗಳು ಮತ್ತು ಹಣ್ಣುಗಳು. ಸೊ ಧಾನ್ಯಗಳು ಅಂದ್ರೆ ಎಲ್ಲ ಕಾಳುಗಳು ಬರ್ತವೆ. ನಾವು ಕಾಳುಗಳು ಏನು ಮನೆಯಲ್ಲಿ ಬಳಸ್ತೀವಲ್ಲ ಅವೆಲ್ಲವೂ ಧಾನ್ಯಗಳು. ಗೊತ್ತಾಯ್ತಾ ಗಿರೀಶ? ಸೊ ಧಾನ್ಯಗಳು, ತರಕಾರಿಗಳು, ಹಣ್ಣುಗಳು. ಓಕೆ. ನೆಕ್ಸ್ಟ್ ಅದಾದ್ಮೇಲೆ ಈ ವಿಧಗಳು ಮುಖ್ಯವಾಗಿ ಬೆಳೆಗಳಲ್ಲಿ ಮುಖ್ಯವಾಗಿ 2 ವಿಧ. ಎಷ್ಟು ವಿಧ? 2 ವಿಧ. ಇದು ಬರ್ಕೊಳ್ಳಿ. ಹೌದಾ? ಯಾವ್ಯಾವು? ಫಸ್ಟ್ ಒನ್ನು ಖಾರಿಫ್ ಬೆಳೆಗಳು. ಖಾರಿಫ್ ಬೆಳೆಗಳು. ಎರಡನೇದು ರಬಿ ಬೆಳೆಗಳು. ರಬಿ ನೋಡಿ ಅವನು ಅಜಿತ್ ಅಲ್ಲ ಹೇಳಿದ್ದು ರಬಿ ಬೆಳೆಗಳು. ಸೊ ಈಗ ನಿಮಗೆ ಬೆಳೆಗಳನ್ನು ಎಷ್ಟು ವಿಧ? 2 ವಿಧ. ಅರ್ಥ ಆಯ್ತಾ? ನೋಡಿ ಈಗ ನಾನು ಪಾಠ ಮಾಡಿದ್ದೇನಲ್ಲ, ಖಾರಿಫ್ ಬೆಳೆ, ರಬಿ ಬೆಳೆ, ಬೆಳೆ ಎಂದರೇನು? ಇದನ್ನ ಮತ್ತೆ ಮನೇಲಿ ಹೋಗಿ ಓದ್ಬೇಕ ನೀವು? ಓದ್ಬೇಕಲ್ಲ? ಈಗ ಹೇಳಿದ್ ನೆನಪಿರುತ್ತಾ? ಬೆಳೆಗಳಲ್ಲಿ ಎಷ್ಟು ವಿಧ? 2 ವಿಧ. ಮರಿಬಾರ್ದು ಅದನ್ನೆಲ್ಲ. ಸೊ ಈಗ ಹಂಗಾದ್ರೆ ಯಾಕೆ 2 ವಿಧ ಮಾಡಿದ್ರು ಬೆಳೆಗಳನ್ನ? ಖಾರಿಫ್ ಬೆಳೆ ಅಂತ ಯಾಕೆ ಮಾಡಿದ್ರು? ರಬಿ ಬೆಳೆ ಅಂತ ಅದು ಬೇರೆ ಸರ್, ಇದು ಬೇರೆ ಸರ್. ಅದು ಬೇರೆ, 2 ವಿಧ ಮಾಡಿದ್ದಾರೆ. ಒಂದೇ ತರ ಇರಲ್ಲ. ಯಾಕೆ ಇದನ್ನ 2 ವಿಧ ಮಾಡಿದ್ರು ಅಂದ್ರೆ ನಾವು ಸೀಸನ್ ಅಲ್ಲಿ ಬೆಳಿತೀವಿ. ಈಗ ಕೆಲವೊಂದನ್ನ ಮಳೆಗಾಲದಲ್ಲಿ ಬೆಳಿತೀವಿ, ಕೆಲವೊಂದನ್ನ ಚಳಿಗಾಲದಲ್ಲಿ ಸ್ಟಾರ್ಟ್ ಮಾಡ್ತೀವಿ. ಬೇಸಿಗೆ ಸ್ಟಾರ್ಟ್ ಆಗಿರುತ್ತೆ, ಅವಾಗ ಚಳಿಗಾಲ ಇರುತ್ತೆ, ಆ ಟೈಮಲ್ಲಿ ಬೆಳಿತೀವಿ. ಸೊ ಅವುಗಳ ಆಧಾರದ ಮೇಲೆ ನಮ್ಮ ಬೆಳೆಯನ್ನು ಎಷ್ಟು ವಿಧ ಮಾಡಿದ್ರು? 2 ವಿಧ. ಸೊ ಈಗ ಹಾಗಾದ್ರೆ ಯಾವ ಈ ಖಾರಿಫ್ ಬೆಳೆ ಅಂದ್ರೆ ಏನು, ರಬಿ ಬೆಳೆ ಓಕೆ. ಸೊ ಅಲ್ವಾ? ಹೌದಾ? ಖಾರಿಫ್ ಬೆಳೆಗಳು ಅಂದ್ರೆ ಈಗ ನೀವು ಈಗ ಸ್ಟಾರ್ಟ್ ಮಾಡ್ತೀವಿ ನಾವು. ರಬಿ ಬೆಳೆ ಅಂತಂದ್ರೆ ಇದು ಚಳಿಗಾಲದಲ್ಲಿ ಪ್ರಾರಂಭ ಮಾಡ್ತೀವಿ. ಸೊ ಈಗ ಮೇ ತಿಂಗಳಲ್ಲಿ ಪ್ರಾರಂಭ ಮಾಡಿದ್ರೆ ಮೇಯಿಂದ, ಓಕೆ, ಇದನ್ನ ಬರ್ಕೊಂಡ್ಬಿಡಿ. ಖಾರಿಫ್ ಬೆಳೆಗಳು ಎಂದರೇನು ಅಂದ್ರೆ ಮಳೆಗಾಲದಲ್ಲಿ ಬೆಳೆಯುವ ಬೆಳೆಗಳನ್ನು ಏನಂತ ಕರೀತಾರೆ? ಖಾರಿಫ್ ಬೆಳೆಗಳು ಎಂದು ಕರೀತಾರೆ. ಮಳೆಗಾಲದಲ್ಲಿ ಅಂದ್ರೆ ಈಗ ಮೇ ತಿಂಗಳಿಂದ ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್. ಮೇಯಿಂದ ಸೆಪ್ಟೆಂಬರ್ವರೆಗೂ. ಇವು ಮೇ ತಿಂಗಳಿಂದ ಎಲ್ಲಿವರೆಗೂ? ಸೆಪ್ಟೆಂಬರ್. ಮೇ ತಿಂಗಳಿಂದ ಎಲ್ಲಿವರೆಗೂ? ಸೆಪ್ಟೆಂಬರ್ ತಿಂಗಳವರೆಗೆ ಬೆಳೆಯುವ ಬೆಳೆಗಳನ್ನು ಏನಂತ ಕರೀತಾರೆ? ಖಾರಿಫ್ ಬೆಳೆಗಳು ಅಂತ ಕರೀತಾರೆ. ಯಾವ್ದು ಉದಾಹರಣೆ ಹೇಳ್ತೀರಾ? ವೆರಿ ಗುಡ್. ಹೇಳ. ಭತ್ತ, ಜೋಳ, ರಾಗಿ, ತರಕಾರಿ, ಕೆಲವೊಂದು ಹಣ್ಣುಗಳು. ಹಣ್ಣುಗಳನ್ನು ಬೆಳೆಯಬಹುದು. ಹಣ್ಣುಗಳು 2ಕ್ಕೂ ಬರುತ್ತೆ. ಓಕೆ. ಸೊ ಹಾಗಾದ್ರೆ ಬರೀರಿ ಇಲ್ಲಿ ಉದಾಹರಣೆ. ಖಾರಿಫ್ ಬೆಳೆಯ ಉದಾಹರಣೆ ಮುಖ್ಯವಾಗಿ ಭತ್ತ. ಇವಕ್ಕೆಲ್ಲ ಖಾರಿಫ್ ಬೆಳೆಗಳಿಗೆ ನೀರು ಜಾಸ್ತಿ ಬೇಕಲ್ವಾ? ಅದಕ್ಕೆ ಅದನ್ನ ನಾವೇನ್ ಮಾಡ್ತೀವಿ? ಮಳೆಗಾಲದಲ್ಲೇ ಬೆಳಿತೀವಿ. ಭತ್ತ, ಜೋಳ, ರಾಗಿ ಮತ್ತು ತರಕಾರಿಗಳು. ಹಣ್ಣುಗಳು 2 ಇದರಲ್ಲೂ ಬೆಳೀತಾರೆ. ಹೌದಾ? ನೆಕ್ಸ್ಟ್ ರಬಿ ಬೆಳೆಗಳು. ಬೇಸಿಗೆಯಲ್ಲಿ ಬೆಳೆ. ಇದನ್ನ ಇಲ್ಲಿ ಬರ್ಕೊಂಡಿದ್ರೆ ಅದೇ ತರ
ಬೇಸಿಗೆ ಅನ್ಬೇಡಿ, ಚಳಿಗಾಲದಲ್ಲಿ ಬೆಳೆಯುವ ಬೆಳೆಗಳನ್ನು ರಬಿ ಬೆಳೆಗಳು ಎನ್ನುತ್ತಾರೆ. ಚಳಿಗಾಲದಲ್ಲಿ ಬೆಳೆಯುವ ಅಂತ ಬರೋದು ಅಕ್ಟೋಬರ್ನಿಂದ ಅಂತ ಬರೀತೀವಿ. ಅಕ್ಟೋಬರ್ನಿಂದ ಸೆಪ್ಟೆಂಬರ್, ಅಕ್ಟೋಬರ್ ಆದ್ಮೇಲೆ ಯಾವುದು? ನವೆಂಬರ್. ಅಕ್ಟೋಬರ್ ಆದ್ಮೇಲೆ ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಬಂದ್ರು ಓಕೆ. ಅಕ್ಟೋಬರ್ನಿಂದ ಏಪ್ರಿಲ್ವರೆಗೆ ಬೆಳೆಯುವ ಬೆಳೆಯನ್ನು ರಬಿ ಬೆಳೆಗಳು ಎನ್ನುತ್ತಾರೆ. ಸೊ ಇಲ್ಲಿ ಉದಾಹರಣೆ, ರಬಿ ಬೆಳೆ ಉದಾಹರಣೆ ಯಾವ್ದಪ್ಪ? ರಬಿ ಬೆಳೆ ಉದಾಹರಣೆ ಯಾವುದು? ಕಬ್ಬು. ಸೊ ಇದನ್ನ ನಿಮ್ಮ ದ್ವಿದಳ ಧಾನ್ಯಗಳಿದಾವಲ್ಲ, ಹೆಸರು ಕಾಳು, ಕಡಲೆಕಾಳು, ಶೇಂಗಾ, ಅವನ್ನೆಲ್ಲ ರಬಿ ಬೆಳೆ ಬರ್ಕೊಳ್ಳಿ. ದ್ವಿದಳ ಧಾನ್ಯಗಳು, ಹಣ್ಣುಗಳು ಇಷ್ಟು ಬರೀರಿ. ಓಕೆ. ಕಬ್ಬು ಅದು ಖಾರಿಫ್ ಬೆಳೆನೇ ಬರುತ್ತೆ, ಅದಕ್ಕೆ ನೀರು ಜಾಸ್ತಿ ಬೇಕು. ಕಬ್ಬು ಖಾರಿಫ್ ಬೆಳೆ. ಅದನ್ನ ರಬಿ ಬೆಳೆ ಬರಿಬೋದು. ಹಣ್ಣುಗಳು ಇಲ್ಲಿ ಬರಲ್ಲ, ಹಣ್ಣುಗಳು ಅಂದ್ರೆ ಬಂದೋಯ್ತು, ಮತ್ತೊಂದು ಸಪ್ರೇಟ್ ಬೇಡ. ಬರ್ಕೊಳ್ಳಿ. ಈಗ ಹಂಗಾದ್ರೆ ಇನ್ನೊಂದು, ಈ ಬೆಳೆಗಳನ್ನ ನಾನು ಕೃಷಿ ಅಂತ ಒಂದು ಪದ ಹೇಳಿದೆ ಅಲ್ವಾ? ಕೃಷಿ ಅಂದ್ರೇನು? ಕೃಷಿ ಎಂದರೇನು ಅಂತ ಕೇಳ್ತಾರೆ. ಏನ್ ಬರೀತೀರಾ? ಬೆಳೆಗಳನ್ನು ಬೆಳೆಯುವ ಚಟುವಟಿಕೆಯನ್ನು, ಬೆಳೆಗಳನ್ನು ಬೆಳೆಯಲು ಕೈಗೊಳ್ಳುವ ಚಟುವಟಿಕೆಗಳನ್ನು ಏನಂತ ಕರಿತೀವಿ? ಕೃಷಿ ಚಟು. ಅಂದ್ರೆ ನಾವು ಬೆಳೆಗಳನ್ನು ಬೆಳೆಯಲು ಏನೇನು ಚಟುವಟಿಕೆ ಮಾಡಬೇಕು? ಹೇಳ. ಒಂದೇ ಸರಿ ಉಳುಮೆ ಮಾಡ್ತೀಯಾ? ಏನ್ ಮಾಡ್ತೀರಾ? ನೋಡಿ, ಮಣ್ಣನ್ನ ಹದಗೊಳಿಸ್ಬೇಕು, ಮಣ್ಣು ರೆಡಿ ಮಾಡ್ಕೋಬೇಕು ಫಸ್ಟ್. ಒಂದು ನೀರು ಅನ್ಕೋ. ಓಕೆ. ಆಮೇಲೆ ಉಳುಮೆ ಮಾಡ್ಬೇಕು. ವೆರಿ ಗುಡ್. ಮತ್ತೆ ಉಳುಮೆ ಆದ್ಮೇಲೆ ಬೀಜ ಬಿತ್ತನೆ ಆದ್ಮೇಲೆ ಗೊಬ್ಬರ ಹಾಕೋದು. ಆಮೇಲೆ ಗೊಬ್ಬರ ಹಾಕಿದ್ಮೇಲೆ ಅದು ಬೆಳೆಯುತ್ತೆ. ಆಮೇಲೆ ಕಳೆ ಕೀಳ್ಬೇಕು. ವೆರಿ ಗುಡ್. ಕಳೆನಾಶಕ ಅದೆಲ್ಲ ಬಳಸಬಾರ್ದು ಜಾಸ್ತಿ, ರಾಸಾಯನಿಕ ಗೊಬ್ಬರವನ್ನ. ಕಳೆ ಕೀಳೋದು. ಓಕೆ. ನೆಕ್ಸ್ಟ್ ಕಳೆ ಕೀಳಿದ್ಮೇಲೆ ಹುಳ ಅದು ಔಷಧಿ ಗೊಬ್ಬರ ಮಾಡ್ಬೇಕಲ್ವಾ? ಆಮೇಲೆ ಏನ್ ಮಾಡ್ತೀರಾ? ಕಳೆ ಕೀಳೋದಾಯ್ತು. ನೀರಾವರಿ ಅದನ್ನ ನಿರಂತರವಾಗಿ ಮಾಡ್ತಾ ಇರ್ಬೇಕು. ಕಳೆ ಕೀಳೋದು, ನೀರಾವರಿ ನಿರಂತರವಾಗಿ ನಡೀತಾ ಇರುತ್ತಲ್ವಾ? ಕೊಯ್ಲು ಎಲ್ಲ ಆದ್ಮೇಲೆ ಫೈನಲ್ ಕೊಯ್ಲು. ಅಂದ್ರೆ ನಾವು ಏನ್ ಮಾಡ್ಬೇಕು, ಅದನ್ನ ಕಟಾವ್ ಮಾಡೋದು ಅಥವಾ ಕೊಯ್ಲು ಮಾಡೋದಲ್ವಾ? ಕೊಯ್ಲು ಮಾಡಿದ್ಮೇಲೆ ಸಾಗಾಣಿಕೆ, ಮನೆಗೆ ತಗೊಂಡ್ಬರ್ಬೇಕು, ಹೌದಾ? ಅಥವಾ ಇಲ್ಲ ಮಾರ್ಕೆಟಿಗೆ ಕೊಡ್ಬೇಕು. ಸಾಗಾಣಿಕೆ ಆದ್ಮೇಲೆ ಮಾರಾಟ ಮಾಡೋದು. ನಮಗೇನು ಬೇಕು ಅಲ್ಲಿ ಇಷ್ಟನ್ನು ನಾವು ಚಟುವಟಿಕೆಗಳು ಅಂತ ಕರಿತೀವಿ. ಅವನ್ನೆಲ್ಲವನ್ನ ಒಳಗೊಂಡಿದ್ದು ಏನಿದು? ಕೃಷಿ. ಬರ್ಕೊಳ್ತೀರಾ? ಅರ್ಥ ಆಯ್ತಾ ಈಗ? ಕೃಷಿ ಅಂದ್ರೆ ಏನಂತ ಬರ್ಕೊಳ್ಳಿ. ಆಲ್ಮೋಸ್ಟ್ ಇಲ್ಲೆಲ್ಲ ನೋಡ್ತೀರಾ. ಇಲ್ಲಿ ಯಾರ ವ್ಯವಸಾಯ ಮಾಡುವಾಗ ಹೋಗಿ ಬರೋಣ ಸರಿ, ವಿಸಿಟ್ ಏನೇನು ಮಾಡ್ತಾರೆ ಅಂತ ಹೋಗಂಡ್ರ? ಯಾರಾದ್ರೂ ನಾಟಿ ಮಾಡೋದು ನಿಮ್ಮ ಊರಲ್ಲಿ ಯಾರಾದ್ರೂ ನಾಟಿ ಹಚ್ಚಿರ್ತಾರೆ, ಅವಾಗ ಹೇಳಿ ನೋಡೋಣ. ನನಗೆ ಒಂದಿನ ಹೋಗೋಣ. ಇಲ್ಲಿ ಹತ್ತಿರ ದೂರ, ಇಲ್ಲೇ ಬಹುಕಲಲ್ಲಿ ಅಂದ್ರೆ ಬೆಸ್ಟ್.